ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮ್ಯಾಟ್ರಿಕ್ಸ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕನ್ಸಿಡರ್ ಎ ಮ್ಯಾಟ್ರಿಕ್ಸ್ A 2 4 5 6 which defines a linear operator on R square. Find the matrix of linear transformation relative to the basis S is equal to U1, U2. So U1 ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ 1 ಮತ್ತೆ -2, U2 ವ್ಯಾಲ್ಯೂ ಕೊಟ್ಟಿದ್ದಾರೆ 3 ಮತ್ತೆ -7. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ ಸೊಲ್ಯೂಷನ್. ಸೊ ಫಸ್ಟ್ ಅವ್ರು ಏನೇನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ. A will be equal to 2 4 5 ಮತ್ತೆ 6 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ S is equal to U1, U2 ಅಂತ ಕೊಟ್ಟಿದ್ದಾರೆ. ವೇರ್ U1 is equal to, so U1 ವ್ಯಾಲ್ಯೂ ಏನು 1 -2, ನೆಕ್ಸ್ಟ್ U2 is equal to 3 ಮತ್ತೆ -7. ಸರಿನಾ? ಸೊ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. T ಆಫ್ U1 ಅನ್ನ ನಾನು ಕಂಡುಹಿಡಿಬೇಕು. ಸರಿನಾ? T ಆಫ್ U1 ಅನ್ನ ಕಂಡುಹಿಡಿಬೇಕು. ಸೊ T ಆಫ್ U1 will be equal to A into U1 ಆಗಿರುತ್ತೆ. ಸರಿನಾ? T ಆಫ್ U1 ವ್ಯಾಲ್ಯೂ ಏನಾಗಿರುತ್ತೆ? A into U1. A ವ್ಯಾಲ್ಯೂ ಗೊತ್ತಿದೆ 2 4 5 6 ಇಂಟು U1 ವ್ಯಾಲ್ಯೂ ಗೊತ್ತಿದೆ. ಸೊ 1 ಮತ್ತೆ -2. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಯಾವ ರೀತಿ? 2 into 1 ಪ್ಲಸ್ 4 into -2, 4 into -2. ನೆಕ್ಸ್ಟ್ 5 into 1 ಪ್ಲಸ್ 6 into -2. ಸೊ ವ್ಯಾಲ್ಯೂ ಏನಾಗುತ್ತೆ? 2 1s are 2, -2 ಏನಾಗುತ್ತೆ? -8 ಆಗುತ್ತೆ. ಸರಿನಾ? ನೆಕ್ಸ್ಟ್ 5 1s are 5, ಪ್ಲಸ್ ಇಂಟು ಮೈನಸ್ ಆಗುತ್ತೆ 6 2s are 12. ಸೊ ವ್ಯಾಲ್ಯೂ ಎಷ್ಟಾಯಿತು? 2 -8 ಅಂತಂದ್ರೆ -6 ಆಗುತ್ತೆ. 5 -12 ಅಂತಂದ್ರೆ -7. ನೆಕ್ಸ್ಟ್ ಇದೇ ರೀತಿ T ಆಫ್ U2 ಅನ್ನ ಕಂಡುಹಿಡಿಯೋಣ. ಸೊ T ಆಫ್ U2 ವ್ಯಾಲ್ಯೂ ಏನಾಗಿರುತ್ತೆ? A ಇಂಟು U2. ಸೊ A ವ್ಯಾಲ್ಯೂ ಗೊತ್ತಿದೆ, ಮ್ಯಾಟ್ರಿಕ್ಸ್ ಅವರೇ ಕೊಟ್ಟಿದ್ದಾರೆ 2 4 5 6. ನೆಕ್ಸ್ಟ್ U2 ವ್ಯಾಲ್ಯೂನು ಕೂಡ ನಮಗೆ ಗೊತ್ತಿದೆ 3 ಮತ್ತೆ -7. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಇವಾಗ ಡೈರೆಕ್ಟ್ ಆಗಿ ಬರೀತೀನಿ. 4 into 3 ಏನಾಗುತ್ತೆ? 6 ಪ್ಲಸ್ 4 into -7, 7 4s are 28 ಆಗುತ್ತೆ. ಗ್ರೇಟರ್ ಸೈನ್ ಇಸ್ ಮೈನಸ್, ಸೊ ಮೈನಸ್ 7 4s are 28, ಸೊ -28. ನೆಕ್ಸ್ಟ್ 5 3s are 15, ಮೈನಸ್ ಇದೆ 7 6s are 42. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? ಸೊ 6 -28 ಅಂತಂದ್ರೆ -22 ಆಯಿತು. 15 -42 ಅಂತಂದ್ರೆ 22, 22 plus 5 will be 27, ಸೊ -27. ಸೊ ಈಗ ನನಗೆ T ಆಫ್ U1 ವ್ಯಾಲ್ಯೂ ಗೊತ್ತು, T ಆಫ್ U2 ವ್ಯಾಲ್ಯೂ ಗೊತ್ತು. ಸೊ ಈಗ ಲೆಟ್ T ಆಫ್ U1 will be equal to C1 into U1 plus C2 into U2. ಸರಿನಾ? ಸೊ ಇವಾಗ T ಆಫ್ U1 ವ್ಯಾಲ್ಯೂ ನನಗೆ ಗೊತ್ತಿದೆ ಏನು? -6 -7 which will be equal to, ಸೊ C1 ವ್ಯಾಲ್ಯೂ ಗೊತ್ತಿಲ್ಲ, C1 ಇಂಟು U1 ವ್ಯಾಲ್ಯೂ ಗೊತ್ತಾ? ಎಸ್. ಸೊ ಅವರೇ ಕೊಟ್ಟಿದ್ರು U1 ವ್ಯಾಲ್ಯೂ ಏನದು 1 ಮತ್ತೆ -2. ಸೊ 1 -2. ನೆಕ್ಸ್ಟ್ ಪ್ಲಸ್ C2 ವ್ಯಾಲ್ಯೂ ಗೊತ್ತಿಲ್ಲ, U2 ವ್ಯಾಲ್ಯೂ ಅವರು ಕೊಟ್ಟಿದ್ದಾರೆ 3 ಮತ್ತೆ -7, 3 ಮತ್ತೆ -7. ಸೊ ಇವಾಗ C1 ಅನ್ನ ಮತ್ತೆ C2 ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? -6 -7 which will be equal to C1 -2 into C1 ಆಗುತ್ತೆ. ನೆಕ್ಸ್ಟ್ ಪ್ಲಸ್ 3C2 -7C2 ಆಗುತ್ತೆ. ಸೊ ಇವಾಗ ಆ್ಯಡ್ ಮಾಡಿ C1 ಪ್ಲಸ್ 3C2, C1 ಪ್ಲಸ್ 3C2. ನೆಕ್ಸ್ಟ್ -2C1 ಪ್ಲಸ್ ಇಂಟು ಮೈನಸ್ ಆಗುತ್ತೆ 7C2. ಸರಿನಾ? ಸೊ ಇವಾಗ ಇಲ್ಲೇನಿದೆ? -6 -7 ಇದೆ. ಈಕ್ವೇಟ್ ಮಾಡಿ. C1 ಪ್ಲಸ್ 3C2 ವಿಲ್ ಬಿ ಈಕ್ವಲ್ ಟು -6. ನೆಕ್ಸ್ಟ್ ಇನ್ನೊಂದು ಏನಿರೋದು? -2C1 -7C2 ವಿಲ್ ಬಿ ಈಕ್ವಲ್ ಟು -7 ಅಂತ ಇದೆ. ಸೊ ಇವಾಗ ಯಾವುದಾದ್ರೂ ಒಂದು ಈಕ್ವೇಶನ್ ಅನ್ನ ತೊಗೊಳ್ಳಿ. ಸೊ ಮೊದಲನೇದನ್ನೇ ತೊಗೊಳ್ತೀನಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಸೊ C1 ಪ್ಲಸ್ 3C2 ಈಸ್ ಈಕ್ವಲ್ ಟು -6 ಇದೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದ್ರೆ C1 ಅನ್ನ ಕಂಡುಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ C1 ವಿಲ್ ಬಿ ಈಕ್ವಲ್ ಟು -6 ಮೈನಸ್, ಸೊ ಪ್ಲಸ್ 3C2 ಆ ಕಡೆ ಹೋದ್ರೆ -3C2 ಆಗುತ್ತೆ. ಸೊ ಇವಾಗ ನನಗೆ C1 ವ್ಯಾಲ್ಯೂ ಗೊತ್ತಿದೆ ಏನು? -6 -3C2 ಅಂತ. ಸೊ ಈಗ ಎರಡನೇ ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. -2C1 -7C2 will be equal to
-7 ಇದ್ದಿದ್ದು. ಸೊ C1 ವ್ಯಾಲ್ಯೂ ಗೊತ್ತಾಗಿದೆ. ಸೊ -2 ಇಂಟು C1 ವ್ಯಾಲ್ಯೂ ಏನಿದೆ -6 -3C2 -7C2 ವಿಲ್ ಬಿ ಈಕ್ವಲ್ ಟು -7 ಆಯಿತು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 6 2s 12 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 3 2s 6C2 -7C2 ವಿಲ್ ಬಿ ಈಕ್ವಲ್ ಟು -7 ಆಯಿತು. ಸೊ 12 ಪ್ಲಸ್ 6C2 -7C2 ಏನಾಗುತ್ತೆ -C2 ಆಗಿ ಉಳ್ಕೊಳ್ಳುತ್ತೆ. ಸೊ 6 - 7 ವಿಲ್ ಬಿ 1 ಅಲ್ವಾ. ಸೊ -C2 ವಿಲ್ ಬಿ ಈಕ್ವಲ್ ಟು -7. ನನಗೆ C2 ವ್ಯಾಲ್ಯೂ ಬೇಕು, ಅದಕ್ಕೋಸ್ಕರ 12 -7 ಈ ಕಡೆ ಕಳಿಸಿದ್ರೆ +7 ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು -C2 ನ ಕಡೆ ಕಳಿಸಿದ್ರೆ +C2 ಆಗುತ್ತೆ. ಸೊ 17 ಸೊ 12 + 7 ವಿಲ್ ಬಿ 19. ಸೊ C2 ವ್ಯಾಲ್ಯೂ ಏನು ಸಿಕ್ತು ನನಗೆ 19 ಅಂತ ಸಿಕ್ತು. ಸೊ ಈಗ ಈ C2 ವ್ಯಾಲ್ಯೂನ ಮೊದಲನೇ ಈಕ್ವೇಷನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ C1 ಸಿಗುತ್ತೆ. therefore C1 will be equal to -6 - 3. C2 ವ್ಯಾಲ್ಯೂ ಏನಿದೆ 19. ವ್ಯಾಲ್ಯೂ ಏನಾಗುತ್ತೆ -6 - 3 into 19. ಸೊ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು -63. ಸೊ C1 ವ್ಯಾಲ್ಯೂ ಗೊತ್ತಾಯಿತು -63, C2 ವ್ಯಾಲ್ಯೂ ಇಸ್ 19. ಸೊ ಇಲ್ಲಿ ಬರ್ಕೊಂತೀನಿ C1 is equal to -63, C2 is equal to 19. ನೆಕ್ಸ್ಟ್ ಇದೇ ರೀತಿ ನಾವು T ಇಂಟು U2 ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ T ಇಂಟು U2 ನ ನಾನು C1' ಪ್ಲಸ್ C2' ಅಂತ ತಗೊಂತೀನಿ, ಸರಿನಾ. C1' ವ್ಯಾಲ್ಯೂ ಗೊತ್ತಿಲ್ಲ, U1 ವ್ಯಾಲ್ಯೂ ಗೊತ್ತು, C2' ವ್ಯಾಲ್ಯೂ ಗೊತ್ತಿಲ್ಲ, U2 ವ್ಯಾಲ್ಯೂ ಗೊತ್ತು. ಸೊ T ಆಫ್ U2 ವ್ಯಾಲ್ಯೂ ನಮಗೆ ಏನು ಬಂದಿತ್ತು -22 ಮತ್ತೆ -27 ಬಂದಿತ್ತು. ಸೊ ಇವಾಗ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ -22 -27. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು C1' ನೆಕ್ಸ್ಟು -2C1' ಆಗುತ್ತೆ ಪ್ಲಸ್. ಸೊ ಇಲ್ಲಿ C2 ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 3C2' -7C2' ಆಗುತ್ತೆ. ಸೊ ಎರಡನ್ನೂ ಕೂಡ ಆ್ಯಡ್ ಮಾಡಿ ಏನಾಗುತ್ತೆ ವ್ಯಾಲ್ಯೂಸು -22 -27 ವಿಚ್ ವಿಲ್ ಬಿ ಈಕ್ವಲ್ ಟು C1' ಪ್ಲಸ್ 3C2' -C1' -7C2' ಆಯಿತು. ಸೊ ಇವಾಗ ಈಕ್ವೇಶನ್ ತರ ತಗೊಳ್ಳಿ. C1' ಪ್ಲಸ್ 3C2' ವಿಲ್ ಬಿ ಈಕ್ವಲ್ ಟು -22 -C1' -7C2' ವಿಲ್ ಬಿ ಈಕ್ವಲ್ ಟು -27. ಸೊ ಇವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನು ಸಾಲ್ವ್ ಮಾಡೋಣ. ಸೊ ಮೊದಲನೇ ಈಕ್ವೇಶನ್ ಅನ್ನ ತಗೊಂಡ್ರೆ C1' ವಿಲ್ ಬಿ ಈಕ್ವಲ್ ಟು -22 ಇದೆ. ಸೊ ಈ ಪ್ಲಸ್ 3C2' ಅನ್ನ ಆ ಕಡೆ ಕಳಿಸಿದ್ರೆ -3C2' ಆಗುತ್ತೆ. ಸೊ ಈಗ C1 ವ್ಯಾಲ್ಯೂ ನನಗೆ ಗೊತ್ತಿದೆ, ಅದನ್ನ ಎರಡನೇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. -2 C1' ಜಾಗದಲ್ಲಿ ಏನಾಗಬೇಕು -22 -3C2' -7C2' ವಿಲ್ ಬಿ ಈಕ್ವಲ್ ಟು -27 ಅಲ್ವಾ. ಸೊ ಇವಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 22 2s 44 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 2s 6C2' -7C2' ವಿಲ್ ಬಿ ಈಕ್ವಲ್ ಟು -27 ಆಯ್ತು. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ 44 ಹಂಗೆ ಉಳಿಸ್ಕೊಂತೀನಿ, ಪ್ಲಸ್ 6C2' -7C2' ಏನಾಗುತ್ತೆ -C2' ಆಗಿ ಉಳ್ಕೊಳ್ಳುತ್ತೆ, ಸರಿನಾ. 6 - 7 ವಿಲ್ ಬಿ -1 ಅಲ್ಲ, ಅದಕ್ಕೋಸ್ಕರ ವಿಚ್ ವಿಲ್ ಬಿ ಈಕ್ವಲ್ ಟು -27. C2' ವ್ಯಾಲ್ಯೂ ಬೇಕು. ಸೊ 44 ವಿಲ್ ಬಿ 44 ಪ್ಲಸ್, ಸೊ 27 ಈ ಕಡೆ ಕರ್ಕೊಂಡ್ ಬಂದ್ರೆ ಪ್ಲಸ್ 27 ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು -C2' ಆ ಕಡೆ ಕಳಿಸಿದ್ರೆ C2' ಆಗುತ್ತೆ. ಸೊ 44 ಪ್ಲಸ್ 27 ಅಂದ್ರೆ 7 ಪ್ಲಸ್ 4 ವಿಲ್ ಬಿ 11, 1 ಕ್ಯಾರಿ, 4 ಪ್ಲಸ್ 2 is 6 7. ಸೊ 71 is the value for C2'. ಸೊ ಈಗ C2' ವ್ಯಾಲ್ಯೂ ಗೊತ್ತಿದೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ C1' ವ್ಯಾಲ್ಯೂ ಗೊತ್ತಾಗ್ತಾ. ಎಸ್. ಸೊ -22 -3 ಇಂಟು C2' ವ್ಯಾಲ್ಯೂ is 71 -22 3 1s 3 7 3s 21. ಸೊ 213 ಪ್ಲಸ್, ಸೊ -22 -213 ಏನಾಗುತ್ತೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು -235. ಸೊ ಇವಾಗ ನನಗೆ C1' ವ್ಯಾಲ್ಯೂ ಕೂಡ ಗೊತ್ತಾಗಿದೆ, ಏನು -235, C2' ವ್ಯಾಲ್ಯೂ ಇಸ್ 71. ಸೊ ಇವಾಗ ಇನ್ನ ಎರಡು ಸ್ಟೆಪ್ ಮಾತ್ರ ಉಳ್ಕೊಂತು. ಸೊ ಇವಾಗ ಫಸ್ಟ್ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ therefore coefficient matrix will be equal to C1 C2 C1' C2'. ಸೊ ವ್ಯಾಲ್ಯೂ ಏನೇನಿದೆ ಸಬ್ಸ್ಟಿಟ್ಯೂಟ್ ಮಾಡಿ. C1 ವ್ಯಾಲ್ಯೂ ಇಸ್ -63, C2 ವ್ಯಾಲ್ಯೂ ಇಸ್ 19. ನೆಕ್ಸ್ಟ್ C1' ವ್ಯಾಲ್ಯೂ ಇಸ್ -235, C2' ವ್ಯಾಲ್ಯೂ ಇಸ್ 71. ಈಗ which implies the required
ದಿ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ ಈಸ್ ಸಿಂಪಲ್. ನಮಗೇನು ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಜನರೇಟ್ ಆಯಿತು, ಇದರ ಟ್ರಾನ್ಸ್ಪೋಸ್ ಅನ್ನ ಬರೀಬೇಕು. ಟ್ರಾನ್ಸ್ಪೋಸ್ ಅಂದ್ರೆ ಏನು? ರೋ ವಿಲ್ ಬಿಕಮ್ ಕಾಲಮ್, ಕಾಲಮ್ ವಿಲ್ ಬಿಕಮ್ ರೋ. ಫಸ್ಟ್ -63 ಬರೀರಿ, ಈ -235 ಅನ್ನ ಇಲ್ಲಿ ಬರೀರಿ. ಸೊ ಇವಾಗ ಏನಾಯ್ತು, ಕಾಲಮ್ ಇದ್ದಿದ್ದು ರೋ ಆಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ 1971, ಇಷ್ಟೇ ಸಿಂಪಲ್. ಸೊ ಇವಾಗ ನಮಗೇನಾಯ್ತು, ದಿ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ ಸಿಕ್ಕಿದೆ, ಇಷ್ಟೇ ಸಿಂಪಲ್. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗಿ, ಅವಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.